ಅವ್ರಿಗೆ ಎಲ್ಲರಿಗೂ ಅಪ್ಪ ಅಮ್ಮ ರಿಲೇಷನ್ ದುಡ್ಡಿರಾರೆ ಇರಲ್ಲ ಸರ್. ಅಲ್ಲಿಂದ ಇಲ್ಲಿಗೆ ಬರೋಷ್ಟರಲ್ಲಿ ಬ್ಲಡ್ ಹೋಗಿ ನಮ್ಮ ತಂಗಿಗೆ ಜೀವ ಹೋಗಿದೆ. ಕೆಲವೊಂದು ಸಮಯದಲ್ಲಿ ಆಕ್ಸಿಡೆಂಟ್ ಆದ ತಕ್ಷಣ ಯಾರು ಬಂದು ಹೆಲ್ಪ್ ಮಾಡಲ್ಲ, ಎಲ್ಲರಿಗೂ ಭಯ ಇರುತ್ತೆ. ನಮ್ಗೆ 8:30 ಫೋನ್ ಬಂತು ಸರ್. ಹಾಂ 8:30 8 ಮುಕ್ಕಾಲು ನನಗೆ ಸರಿಯಾಗಿ ಟೈಮ್ ನೋಡಿಲ್ಲ. ಆಫೀಸ್ಗೆ ಹೋಗ್ತಿದ್ರು, HDFC ಆಫೀಸ್ಗೆ ಹೋಗ್ತಾ ಇದ್ರು ಅವರು. ಅವ್ರು ತಿಂಡಿ ಪಾರ್ಸಲ್ ತಗೊಳಕ್ ನಿಂತಿದ್ರಂತೆ ಹೋಟ್ಲ ಹತ್ರ. ಹೋಟ್ಲ ಹತ್ರ ಹೋಗಿ ಬಸ್ ಇನ್ನು ಹೋಗಿ ಗುದ್ದಿರೋದು, ಮರ ಎಲ್ಲ ಬಿದ್ದಿದೆ ಅಂತ ಮಾತಾಡ್ತಾ ಇದ್ರು, ಹೋಟೆಲ್ ಎಲ್ಲ ಇದಾಗಿದೆ ಅಂತ. ಅವ್ರು ತುಂಬ ಒಳ್ಳೆಯವರು, ಅಪ್ಪ ಅಮ್ಮ ಊರಲ್ಲಿ ಎಲ್ಲರೂ ಇಷ್ಟಪಡೋ ಮಗಳು ಅವಳು. ತುಂಬ ಚೆನ್ನಾಗಿ ಮನೇನು ನೋಡ್ಕೊಂಡು ಅಪ್ಪ ಅಮ್ಮನ ನೋಡ್ಕೊಂಡು ಕೆಲಸನೂ ಮಾಡ್ಕೊಂಡು ತಮ್ಮನ ನೋಡ್ಕೊತಾ ಇದ್ಲು. ಇಲ್ಲ ಇದ್ದಾನೆ ಆಪ್ರೇಷನ್ ಆಗಿ ಅವನು ಊರಲ್ಲಿದ್ದ, ಈಗ ಒಬ್ಳೇ ಇದ್ಲು. ನಾವೇ ಒಬ್ಳೆ ಅಪ್ಪ ಅಮ್ಮ ಹಳ್ಳಿಲಿ ಬೆಳೆಯೋದು, ಅವ್ರಿಗೂ ಯಾರು ಮಾಡೋರಿಲ್ಲ. ನಾನೇ ದುಡಿತೀನಿ, ನಾನು ನೋಡ್ಕೋತೀನಿ ಅಪ್ಪ ಅಮ್ಮನ ಅಂತ ನೋಡ್ಕೊತಿದ್ಲು. ಎಲ್ಲ ಚೆನ್ನಾಗಿದ್ಲು, ಎಲ್ಲಾರನ್ನೂ ನೋಡ್ಕೊತಿದ್ಲು, ಎಲ್ಲರ ಹತ್ರ ಚೆನ್ನಾಗಿದ್ಲು. ಅಲ್ಲ ಸರ್, ಸುಮಾರು ಈ ತರ ಆಗ್ತಿದೆ. ಡ್ರೈವರ್ ಕಂಡಕ್ಟ್ರು ಇಂದ ಭಾಳ BMTC ಇಂದ ಸುಮಾರು ನಮ್ಮ ತಂಗಿಗೆ ಅಂತಲ್ಲ, ಸಿಟಿ ಒಳಗಡೆ ಅಂತೂ ಮಕ್ಕಳು, ಸ್ಕೂಲ್ ಮಕ್ಕಳು, ಕಾಲೇಜ್ಗೆ ಹೋಗೋರು ಎಲ್ಲರಿಗೂ ತುಂಬಾನೇ ಇದು ಕಷ್ಟ ಇದೆ ಸಿಟಿ ಒಳಗಡೆ ಓಡಾಡಕ್ಕೆ. ಇವತ್ತಿನ ಜೀವನದಲ್ಲಿ ಅರ್ಜೆಂಟ್ ಇದೆ. ಟ್ರಾಫಿಕ್ ಅನ್ನೋದು ಒಂಚೂರು ನೋಡಬೇಕು. ಆ ಥರ